ಹಾರ್ಮುಜ್ ಜಲಸಂಧಿಯಲ್ಲಿ ಇನ್ನೂ ಕೂಡ ಬಿಕ್ಕಟ್ಟು ಮುಗಿತಾ ಇಲ್ಲ. ಇದೀಗ ಭಾರತ ಪರ್ಯಾಯ ವ್ಯವಸ್ಥೆಗೆ ಮುಂದಾಗ್ತಾ ಇದೆ. ದೂರದೃಷ್ಟಿಯನ್ನು ಇಟ್ಕೊಂಡು, ಭವಿಷ್ಯದ ಗಮನವನ್ನು ಇಟ್ಕೊಂಡು ಓಮನ್ನಿಂದ ಭಾರತಕ್ಕೆ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಶೀಘ್ರದಲ್ಲೇ ಅಳವಡಿಸುವುದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಗಲ್ಫ್ ದೇಶಗಳಿಂದ ಓಮನ್ ಮೂಲಕ ಭಾರತಕ್ಕೆ ಗ್ಯಾಸನ್ನು ರವಾನೆ ಮಾಡೋದಕ್ಕೋಸ್ಕರ ಪ್ಲಾನನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಈ ಪೈಪ್ಲೈನಿಂಗನ್ನು ಪ್ಲಾನ್ ಮಾಡಲಾಗ್ತಾ ಇರುವಂಥದ್ದು. ಓಮನ್ನಿಂದ ಭಾರತಕ್ಕೆ ನೇರವಾಗಿ ಗ್ಯಾಸ್ ಪೈಪ್ಲೈನ್ ಮೂಲಕ ಸದ್ಯ ಏನು ಸಮುದ್ರ ಮಾರ್ಗದ ಮೂಲಕ ಗ್ಯಾಸನ್ನು ತರಲಾಗ್ತಾ ಇದೆ, ಇದಕ್ಕೆ ಪರ್ಯಾಯವಾಗಿ ಇದರ ಜೊತೆಗೆ ಈ ಥರದ ತುರ್ತು ಸಂದರ್ಭಗಳಲ್ಲಿ ಉಪಯೋಗಕ್ಕೆ ಆಗುವಂತೆ ಪೈಪ್ಲೈನನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಪ್ಲಾನನ್ನು ಮಾಡಲಾಗ್ತಾ ಇದೆ. ಓಮನ್ ದೇಶದಿಂದ ಗಲ್ಫ್ ರಾಷ್ಟ್ರಗಳಿಂದ ನಮಗೇನು ಗ್ಯಾಸ್ ಆಮದಾಗತ್ತೆ ಅದನ್ನು ಈ ಪೈಪ್ಲೈನ್ಗಳ ಮೂಲಕ ತರಿಸಿಕೊಳ್ಳೋದಕ್ಕೆ ಪ್ಲ್ಯಾನನ್ನು ಮಾಡಲಾಗ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ. ಇದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕು. ಇದು ಇವತ್ತು ಪ್ಲ್ಯಾನ್ ಮಾಡಿ ನಾಳೆಗೆ ಎಕ್ಸಿಕ್ಯೂಟ್ ಆಗುವಂಥದ್ದಲ್ಲ. ಸಮುದ್ರದೊಳಗೇ ಗ್ಯಾಸ್ ಪೈಪ್ಲೈನನ್ನು ಅಳವಡಿಕೆಗೆ ಪ್ಲಾನಿಂಗ್ ಮಾಡಲಾಗ್ತಾ ಇದೆ. ಈ ಮೂಲಕ ಭಾರತಕ್ಕೆ ಗ್ಯಾಸ್ ಕಳುಹಿಸೋದಕ್ಕೆ ರೂಪುರೇಷೆಯನ್ನು ಸಿದ್ಧಪಡಿಸಲಾಗ್ತಾ ಇರುವಂಥದ್ದು. ಓಮನ್ನಿಂದ ಭಾರತಕ್ಕೆ ಪೈಪ್ಲೈನ್ ಸಂಪರ್ಕಕ್ಕೆ ತಯಾರಿ ಮಾಡಲಾಗ್ತಾ ಇದೆ. 40,000 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಪೈಪ್ಲೈನ್ ಅಳವಡಿಕೆ ಆಗುವಂಥದ್ದು. ಈ ಯೋಜನೆ ಪೂರ್ಣಗೊಳ್ಳೋದಕ್ಕೆ ಆಗಲೇ ಹೇಳ್ತಾ ಇದೆ, ಇವತ್ತು ನಾಳೆಯಲ್ಲಿ ಮುಗಿಯುವಂಥದ್ದಲ್ಲ, 5 ರಿಂದ 7 ವರ್ಷಗಳ ಸಮಯಾವಕಾಶ ಬೇಕು. ಆದರೆ ಇದರಿಂದ ಭಾರತಕ್ಕೆ ಎನರ್ಜಿ ಭದ್ರತೆ ಅಂದರೆ ಎನರ್ಜಿ ಸೆಕ್ಯೂರಿಟಿ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ಭವಿಷ್ಯದಲ್ಲಿ ಈ ಥರದ ತುರ್ತು ಪರಿಸ್ಥಿತಿಗಳು ಬಂದಾಗ ಆ ಎನರ್ಜಿ ಸೆಕ್ಯೂರಿಟಿ ನಮ್ಮನ್ನು ಸೇಫ್ ಮಾಡುತ್ತೆ, ಪಕ್ಕಾ ಆಗುತ್ತೆ. ಅದು ಸಮುದ್ರ ಮಾರ್ಗದಲ್ಲಿ ಈಗಿರುವ ಸಾಗಾಟದ ಮೇಲೇ ಡಿಪೆಂಡೆನ್ಸಿ ಆಗೋದು ಇರೋಲ್ಲ. ಯಾಕಂದರೆ ಪೈಪ್ಲೈನ್ ಮೂಲಕ ಕೂಡ ತರಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗತ್ತೆ. ಗ್ಯಾಸ್ ಸಾಗಣೆ ವೆಚ್ಚವನ್ನೇ ಪೈಪ್ಲೈನ್ ಅಳವಡಿಕೆಗೆ ಬಳಸ್ಕೊಳ್ಳಾಗತ್ತೆ. ಮುಂದೆ ಮತ್ತೆ ಹಾರ್ಮುಜ್ ಜಲಸಂಧಿ ಬಂದಾದರೂ ಕೂಡ ತೊಂದರೆ ಇರೋದಿಲ್ಲ. ಈಗಾಗಲೇ ಈ ಬಗ್ಗೆ ಗೇಲ್ ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಫೀಸಿಬಿಲಿಟಿ ರಿಪೋರ್ಟನ್ನು ತಯಾರಿ ಮಾಡಿ ಅಂಥೇಳಿ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವಂಥದ್ದು. ಪೆಟ್ರೋಲಿಯಂ ಹಾಗೆ ನ್ಯಾಚುರಲ್ ಗ್ಯಾಸ್ ಇಲಾಖೆಯಿಂದ 2 ಸಂಸ್ಥೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಗ್ಯಾಸ್ ಬೇಡಿಕೆ ಈಗೇನಿದೆಯೋ ಇದಕ್ಕಿಂತ 54% ಹೆಚ್ಚಳ ಆಗುವ ನಿರೀಕ್ಷೆಗಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಭದ್ರತೆಗೋಸ್ಕರ ಮುಂದಾಲೋಚನೆಯನ್ನು ಮಾಡಿ ದೂರದೃಷ್ಟಿಯ ಮೂಲಕ ಭಾರತ ಈ ನಿರ್ಧಾರವನ್ನು ಕೈಗೊಳ್ತಾ ಇದೆ ಅಂತ ತಿಳಿದು ಬಂದಿರುವಂಥದ್ದು. ಭಾರತದಲ್ಲಿ ಪೆಟ್ರೋಲ್ ಸಂಗ್ರಹಾಗಾರ ಈಗಾಗಲೇ ಇದೆ, ಆದರೆ ಗ್ಯಾಸ್ ಸಂಗ್ರಹಾಗಾರ ಇಲ್ಲ. ಈ ಥರದ ತುರ್ತು ಪರಿಸ್ಥಿತಿಗಳಲ್ಲಿ, ಎಮರ್ಜೆನ್ಸಿಗಳಲ್ಲಿ ಬಳಸೋದಕ್ಕೆ ಸಂಗ್ರಹಣಾಗಾರ ಪೆಟ್ರೋಲ್ಗಿದೆ, ಆದರೆ ಗ್ಯಾಸ್ಗಿಲ್ಲ. ಹೀಗಾಗಿ ಈ ಪ್ಲಾನನ್ನು ಮಾಡಲಾಗ್ತದೆ. ಭಾರತಕ್ಕೆ ಓಮನ್ನಿಂದ 2,000 ಕಿಲೋಮೀಟರ್ ದೂರ ಇರೋದು. ಹೀಗಾಗಿ ಗ್ಯಾಸ್ ಪೈಪ್ಲೈನನ್ನು ಅಳವಡಿಕೆ ಮಾಡಿಕೊಂಡು ಈ ಯೋಜನೆ ಜಾರಿಗೆ ಬಂದರೆ ಭಾರತಕ್ಕೆ ಅನುಕೂಲ ಆಗುತ್ತೆ. ಗ್ಯಾಸ್ ಸರಬರಾಜಿಗೆ ಸಮಸ್ಯೆ ಆಗೋದಿಲ್ಲ ಅನ್ನೋದು ಭಾರತದ ಮುಂದಾಲೋಚನೆ. ಆ ಪ್ಲಾನಿಂಗ್ಗೋಸ್ಕರ ಈಗ ಗ್ಯಾಸ್ ಪೈಪ್ಲೈನ್ ಅಳವಡಿಕೆಗೆ ಪ್ಲಾನಿಂಗ್ ರೆಡಿ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.